me forever on fire. ಬಿಜೆಪಿಯವರ ಹತ್ಯೆಗೆ ಪ್ರಿಯಾಂಕ್ ಖರ್ಗೆ ಆಪ್ತರಿಂದ ಸ್ಕೆಚ್ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ರು. ಅದರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ವಿಜಯೇಂದ್ರ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಇಲ್ಲ ಸಲ್ಲದನ್ನ ಹೇಳಬಾರ್ದು. ಹಿಂದೆ ಕಲಬುರಗಿ ಜಿಲ್ಲೆಗೆ ಬಂದು ನನ್ನ ರಾಜೀನಾಮೆಯನ್ನು ಕೇಳಿದ್ರು. ಅಕ್ಕಿ ಕಳ್ಳತನ ಸೇರಿದಂತೆ 20ರಿಂದ 30 ಕೇಸ್ ಹಾಕಿಸಿಕೊಂಡಂಥ ವ್ಯಕ್ತಿ ಯಾರು? ಮರಳು ಮಾಫಿಯಾ ಮಾಡಿ ಕೇಸ್ ಹಾಕಿಸ್ಕೊಂಡಂಥವ್ರು ಯಾರು? ಆಪ್ತ ಅಂತ ಹೇಳ್ತಾ ಇದ್ದೀರಿ. ಆಗಿರಬಹುದು, ಇಲ್ಲ ಅಂತಲ್ಲ. ನಿಮ್ಮ ಪೂಜ್ಯ ತಂದೆಯವರದ್ದು ಪ್ರೂವ್ ಆಗಿದೆ. ನೀವ್ಯಾಕೆ ರಾಜೀನಾಮೆ ಕೊಡಬಾರ್ದು? ಮುನಿರತ್ನ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಬಗ್ಗೆ ಯಾಕೆ ಮಾತನಾಡೋದಿಲ್ಲ? ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ತಂದೆ ಮತ್ತು ಶ್ರೀರಾಮುಲು ರಾಜೀನಾಮೆಯನ್ನು ಪಡಿತೀರಾ ಅಂತ ಹೇಳಿದ್ದಾರೆ. ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಲ್ಲಿಗೆ ಕೋವಿಡ್ನ ಮಧ್ಯಂತರ ವರದಿಯಲ್ಲಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳಿದ್ದಾರೆ. ಮೈಕಲ್ ಕುನ್ನಾ ಅವರ ಮಧ್ಯಂತರ ವರದಿಯಲ್ಲಿ ಯಡಿಯೂರಪ್ಪ ಅವರು ತಪ್ಪು ಮಾಡಿದ್ದು ಅಲ್ಲಿ ಗೊತ್ತಾಗಿದೆ. ಜೊತೆಗೆ ಅವತ್ತಿನ ಆರೋಗ್ಯ ಸಚಿವ ಶ್ರೀರಾಮುಲು ಕೂಡ ತಪ್ಪು ಮಾಡಿದ್ದು ಗೊತ್ತಾಗಿದೆ. ಯಾಕೆ ನೀವು ರಾಜೀನಾಮೆಯನ್ನು ಕೊಡಬಾರ್ದು ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಿಜಯೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು. ಇಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳ್ಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನ್ ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನಮ್ಗೆ ರಾಜೀನಾಮೆ ಕೇಳಿದ್ರು. ಯಾರೋ ಕೆಲ್ಸಕ್ಕೆ ಬರಲಾರ ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮಾಡಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯ್ತು? ಅದಕ್ಕೆ ಉತ್ತರ ಕೊಟ್ರ ವಿಜೇಂದ್ರ ಅವರು? ಇಂಥವ್ರಿಗೆ ಇವ್ರು ಸಾಕ್ತಾ ಇರೋದು ಬಿಜೆಪಿಯವರು. ನಾನು ನಿನ್ನೆ ಬಹಳ ಸ್ಪಷ್ಟವಾಗಿ ಒಂದ್ 4 ಪ್ರಶ್ನೆಗಳು ಕೇಳಿದ್ದೀನಿ ಬಿಜೆಪಿ ಅವರಿಗೆ. ಕಲಬುರಗಿ ರಿಪಬ್ಲಿಕ್ ಅಂತ ತಾವೇನ್ ಹೇಳಿದೀರಾ, ಕಲಬುರಗಿ ರಿಪಬ್ಲಿಕ್ ನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂತ ಶಾಸಕರು ಯಾರು ಅಂತ ನೀವು ನಿಮ್ ಬಿಜೆಪಿ ಸುತ್ತಮುತ್ತ ಇರೋ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ. ಅಕ್ಕಿ ಕಳ್ತನ, ಮಕ್ಕಳ ಹಾಲಿನ ಪೌಡರ್ ಕಳ್ತನ ಮಾಡಿ 20-30 ಕೇಸ್ ಹಾಕ್ಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ. ಈಗ 1 ತಿಂಗಳ ಹಿಂದೆನೆ ಆಲ್ಮೋಸ್ಟ್ 60-70 ದಿನ ಜೈಲಲ್ಲಿ ಬಂದವರು ಯಾವ ಪಕ್ಷದವರು? ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿ ನಮ್ಮ ಪೇದೆ ಮೇಲೆ ಗಾಡಿ ಹಾರಿಸಿರೋದು ಯಾವ ಪಕ್ಷದವರು? ಇವೆಲ್ಲ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕಲಬುರಗಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅವಾಗ ತಪ್ಪು ಮಾಹಿತಿ ಹೋಗ್ತದೆ. ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ತಂದೆಯವರು ಪೂಜೆ ಅಪ್ಪಾಜಿ ಅವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ, ನೀವು ರಾಜೀನಾಮೆ ಕೊಡಬಾರ್ದ? ಯಾವ FSL ರಿಪೋರ್ಟ್ ಬಂದಿದೆ, ಕೋರ್ಟ್ ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ, ಅದಕ್ಕೆ ರಾಜೀನಾಮೆ ಕೊಡಬಾರ್ದ? ಇವ್ರಿಗೆ ಏನಾದ್ರೂ ನೈತಿಕತೆ ಇದೆಯಾ? ನಿನ್ನೆ ಮುನಿರತ್ನ ಅವ್ರದ್ದು ಚಾರ್ಜ್ ಶೀಟ್ ಬಂದಿದೆ ಅಲ್ಲ, ಏನಂತ ಬಂದಿದೆ ಸ್ವಾಮಿ? ಅದ್ರ ಬಗ್ಗೆ ಮಾತಾಡ್ತೀರಾ? CT ರವಿ ಅವ್ರ ಬಗ್ಗೆ ಮಾತಾಡ್ತೀರಾ? ಇನ್ನು ನಿನ್ನೆ ಬಹಳ ಸವಿಸ್ತಾರವಾಗಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಮುನಿರತ್ನ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನಂತೀರಾ ನೀವು? ನಿಮ್ಮ ತಂದೆಯವ್ರ ಮೇಲೆ ಏನ್ ಆಪಾದನೆ ಇದೆ ಜಸ್ಟಿಸ್ ಕುನ್ನೋ ರಿಪೋರ್ಟ್ ನಲ್ಲಿ ವೆರಿ ಕ್ಲಿಯರ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಚೈನಾದಿಂದ ನೀವು PPE ಕಿಟ್ಸ್ ತರಿಸ್ತಿದ್ದೀರಾ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಅವ್ರದ್ದು ರಾಜೀನಾಮೆ ತಗೊಂಡ್ರ? ನಿಮ್ಮ ತಂದೆಯವ್ರದ್ದು ರಾಜೀನಾಮೆ ತಗೊಂಡ್ರ? ಏನ್ ನೀವು ಮಾತಾಡೋದಕ್ಕೆ ಏನಾದ್ರು ಲಾಜಿಕ್ ಇದೆಯೇನ್ರಿ? ಅದಕ್ಕೆ ಹೇಳ್ತಾ ಇರೋದು, ಎಷ್ಟು ನೀವು ಮಾತನಾಡ್ತೀರಾ ಅಷ್ಟೇ ನೀವು ಮರ್ಯಾದೆ ಕಳ್ಕೊಂತೀರಾ. ವಿಜಯೇಂದ್ರ ಅವರು ಒಂದು ಜವಾಬ್ದಾರಿ